ಇತ್ತೀಚೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ಜಲಾಶಯದ ಎಡಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿ 2 ವರ್ಷಗಳು ಗಚ್ಚಿದ್ರು ಕೂಡ ಇನ್ನೂವರೆಗೂ ಲೋಕಾರ್ಪಣೆ ಆಗದೇ ಇರುವುದರಿಂದ ಈಗ ಉಪಯೋಗ ಮಾಡ್ತಾ ಇದ್ರೆ ಬಾಳಿಕೆಗೆ ಹೆಚ್ಚು ದಿನ ಬರ್ತಾವು. ಅವುಗಳನ್ನು ಬಳಸದೇ ಇದ್ರೆ ಅವು ತುಕ್ಕು ಹಿಡಿಯುವಂತ ಸಾಧ್ಯತೆಗಳು ಭಾಳ ಅದಾವು. ಈ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು. ಅದು ಲೋಕಾರ್ಪಣೆ ಮಾಡೋದ್ರಿಂದ ಈ ಬಂದಂತ ಜನರಿಗೆ ಭಾಳ ಅಂದ್ರೆ ಭಾಳ ನಿರಾಶೆ ಆಗ್ತದ. ಬರ್ತಾರ ನೋಡ್ತಾರೆ, ಇದು ಯಾವಾಗಾರ ಉದ್ಘಾಟನೆ ಆಗ್ತಿರುತ್ತೆ, ಸ್ಥಳೀಯ ಜನರಿಗೆ ಕೇಳ್ತಾರ, ಇಲ್ರಿ ಯಾಕೋ ಮಾಡಿಲ್ಲ ಅಂತ ಇದನ್ನ ಹೇಳ್ತಾರ. ಅದಕ್ಕೆ ಅದನ್ನ ಆದಷ್ಟು ಬೇಗ ಶೀಘ್ರವಾಗಿ ಲೋಕಾರ್ಪಣೆ ಮಾಡೋದ್ರಿಂದ ಸರ್ಕಾರಕ್ಕ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿದಲ್ಲಿ ಆದಾಯ ಬರ್ತದ. ಜೊತೆಯಲ್ಲಿ ಪ್ರವಾಸಿಗರು ಮನರಂಜನೆ ಆಗ್ತದ. ಈಗಾಗಲೇ ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಈಗಾಗಲೇ ಸ್ಲೈಡಿಂಗ್ ಮಾಡೋದು, ಮೇಲಿಂದ ವಿಧಗಳಲ್ಲಿ ಸಣ್ಣ ಮಕ್ಕಳಿಗೆ ಬೇರೆ, ವಯೋವೃದ್ಧರಿಗೆ ಒಂದು ಬೇರೆ, ವಯಸ್ಕರ ಒಂದು ಬೇರೆ, ಈ ರೀತಿ ಬೇರೆ ಬೇರೆ ಮಾದರಿಯಲ್ಲಿ ಮಾಡಿರೋದ್ರಿಂದ ಅತಿ ಜನಮನ್ನರಿಗೆ ಅತಿ ಸಮೀಪದಲ್ಲಿ ಆಗೈತಿ. ಸರ್ಕಾರ ಈ ಕೂಡಲೇ ಅತಿ ಶೀಘ್ರವಾಗಿ ಲೋಕಾರ್ಪಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇಲ್ಲಿವರೆಗೂ ನಾವು ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿದ ಸಂದರ್ಭದಲ್ಲಿ ಇಲ್ರಿ ಈ ಸಲ ಲೋಕಾರ್ಪಣೆ ಅಂತಂದ್ರೆ 2-3 ಸಲ ಇದನ್ ಮಾಡಿದ್ರು ಕೂಡ ಸಿಎಂ ಅವ್ರು ಮಾಡ್ತಾರ ಸಿಎಂ ಅವರು ಮಾಡಿಲ್ಲ, ಜಲ ಸಂಪನ್ಮೂಲ ಸಚಿವರು ಮಾಡಿಲ್ಲ. ಇದರಿಂದ ಬಂದಂತ ಪ್ರವಾಸಿಗರು ನಿರಾಶೆ ಆಗಲಾಕತ್ತದ. ಈ ನಿರಾಶೆ ಅಂತ ಇನ್ನಷ್ಟು ಮುಂದುವರಿಸದೆ ಕೂಡಲೇ ಅದನ್ನ ಲೋಕಾರ್ಪಣೆಗೊಳಿಸಿ ಸರ್ಕಾರಕ್ಕೆ ಆದಾಯ ಬರುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ.